ಹಲೋ ಎವ್ರಿವಾನ್, ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ಇವತ್ತು ನಾವು ನಮ್ಮ ಹತ್ರ ಇರುವಂಥ ನಾಟಿ ಕೋಳಿ ಮೊಟ್ಟೆನ ಮರಿ ಮಾಡಿಸ್ತಾ ಇದ್ದೀವಿ, ಅಂದರೆ ಹ್ಯಾಚಿಂಗ್ ಪ್ರಾಸೆಸ್ನ ಶುರು ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ನಾನು ನಿಮಗೂ ಕೂಡ ಇದನ್ನು ತೋರಿಸೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಬಿಕಾಸ್ ತುಂಬ ಜನ ಕೋಳಿ ಮರಿದು ವಿಡಿಯೋ ಹಾಕಿದಾಗ ಕೇಳಿದರೆ ಹೆಂಗೆ ನೀವು ಮರಿಗಳನ್ನ ಮಾಡ್ತೀರಾ, ಬಿಕಾಸ್ ನಾವು ಕೂಡ ಹ್ಯಾಚಿಂಗ್ ಪ್ರಾಸೆಸ್ನ ಮಾಡ್ತಾ ಇದ್ದೀವಿ. ಅಂದರೆ ಎಲ್ಲ ಕೋಳಿಗಳು ಮೊಟ್ಟೆಗಳನ್ನ ಅವೇ ತಿನ್ಕೋತಿದ್ದಾವೆ, ಮರಿ ಮಾಡ್ತಾ ಇಲ್ಲ ಅಂತ. ಸೊ ಅದಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಇಲ್ಲಿ ನಾವು ನಮ್ಮ ಕೋಳಿಗಳೇ ಇಟ್ಟಿರುವಂಥ ನಾಟಿ ಮೊಟ್ಟೆಗಳನ್ನ ತೊಗೊಂಡಿದ್ದೀವಿ. ಇದೇನು ಫ್ರೆಶ್ ಮೊಟ್ಟೆ ಅಲ್ಲ, ಆಲ್ಮೋಸ್ಟ್ ಒಂದು 10 ದಿನ 15 ದಿನ ಇಟ್ಟಿರೋ ಮೊಟ್ಟೆಗಳು, ಅವನ್ನು ಕೂಡ ಯೂಸ್ ಮಾಡ್ಬೋದು. ಹೀಗೆ ಒಂದು ಮಂಕ್ರಿನ ತೊಗೊಂಡು ಅದಕ್ಕೆ ಹೀಗೆ ಚೀಲನೋ ಬಟ್ಟೆನೋ ಏನಾದರೂ ಒಂದು ಹಾಕಿ ಮತ್ತೆ ಇನ್ನೊಂದು ಮಂಕ್ರಿನ ಇಡಬೇಕಾಗತ್ತೆ. ಯಾಕಂದರೆ ಎಲ್ಲಿಂದನೂ ಬೆಳಕು ಬರದೇ ಇರಲಿ, ಕತ್ಲೆ ಇರಲಿ ಅನ್ನೋ ಕಾರಣಕ್ಕೆ ನಾವು ಈ ಥರ ಮಾಡೋದು. ಸೊ ಹೀಗೆ ಮುಚ್ಚುವಂಥ ಮಂಕ್ರಿ ರೆಡಿ ಆಯಿತು. ಕೋಳಿನ ಕೂರಿಸ್ಲಿಕ್ಕೆ ನಾವು ಈ ಥರದೊಂದು ಬಾಣಲಿನೋ ಅಥವಾ ಚಿಕ್ಕ ಟಬ್ಬೋ ಅದರೊಳಗೆ ಬೂದಿನ ತುಂಬಬೇಕಾಗತ್ತೆ. ಯಾಕೆಂದರೆ ಕೋಳಿಗಳಿಗೆ ಬೆಚ್ಚಗಿರಬೇಕು, ಬೂದಿ ಯಾವಾಗಲೂ ಬೆಚ್ಚಗಿರುತ್ತೆ. ನಾವಿಲ್ಲಿ ಸಣ್ಣ ಟಬ್ ಒಳಗೆ ಬೂದಿನ ತುಂಬಿಸಿ ಹಿಂಗೆ ಮೊಟ್ಟೆಗಳನ್ನ ಇಡ್ತಾ ಇದ್ದೀವಿ. ಅಪ್ಪ ಹಿಂಗೆ ಕಾಲಲ್ಲಿ ಸವರಿ ದೃಷ್ಟಿ ತೆಗೆದು ಮೊಟ್ಟೆಗಳನ್ನ ಇಡ್ತಿದ್ದಾರೆ, ಯಾಕಂದರೆ ಕ್ಲೀನಾಗಿ ಅದು ಮರಿ ಮಾಡಲಿ ಅನ್ನೋ ಕಾರಣಕ್ಕೆ. ಇದೆಲ್ಲ ನಂಬಿಕೆನೋ ಮೂಢನಂಬಿಕೆನೋ ನನಗೆ ಗೊತ್ತಿಲ್ಲ, ಆದರೆ ಈ ಆಚರಣೆಗಳು ಮಾಡೋದ್ರಿಂದ ಯಾರಿಗೂ ಇನ್ನೂ ತೊಂದರೆ ಆಗಲ್ಲ, ನಮಗೆ ಪಾಸಿಟಿವಿಟಿ ಬರುತ್ತೆ ಅಂದರೆ ಯಾಕೆ ಮಾಡಬಾರ್ದು ಅನ್ನೋದು ಒಂದು ಸಣ್ಣ ಥಾಟ್ ನಂದು. ನಿಮಗೆ ಇದ್ರ ಬಗ್ಗೆ ಏನು ಅನ್ಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮೊಟ್ಟೆ ಎಲ್ಲ ಇಟ್ಟಾಯಿತು. ಇಲ್ಲಿ ನಾವು 7 ಮೊಟ್ಟೆನ ಇಡ್ತಾ ಇದ್ದೀವಿ. ಮೊಟ್ಟೆ ಎಲ್ಲ ಇಟ್ಟಾದ್ಮೇಲೆ ಅಪ್ಪ ಕೋಳಿನ ತೊಗೊಂಡು ಬಂದರು ಕೂರ್ಸೋಕ್ಕೆ ಅಂತ. ಇದ್ರ ಬಗ್ಗೆನೂ ತುಂಬ ಜನಕ್ಕೆ ಡೌಟ್ಸ್ ಇರುತ್ತೆ. ನಮ್ಮ ಹತ್ರ ಹಲವಾರು ಕೋಳಿಗಳಿದ್ದಾವೆ, ಆದರೆ ಯಾವ ಕೋಳಿನ ಚೂಸ್ ಮಾಡಬೇಕು ಹ್ಯಾಚಿಂಗಿಗೆ ಅಂತ. ಇದಕ್ಕೆ ನೀವು ಕೋಳಿಗಳನ್ನ ಅಬ್ಸರ್ವ್ ಮಾಡಬೇಕಾಗತ್ತೆ. ಯಾವುದು ಕೋಳಿ ಮೊಟ್ಟೆ ಇಟ್ಟ ಮೇಲೆ ತುಂಬ ಹೊತ್ತು ಕುತ್ಕೊಂಡೇ ಇರುತ್ತೆ, ಅದು ತುಂಬ ಓಡಾಡಲ್ಲ, ಯಾವಾಗಲೂ ಕೂತಂಗೆ ಇರುತ್ತೆ, ಆ ಕೋಳಿನ ಚೂಸ್ ಮಾಡಬೇಕಾಗತ್ತೆ ಹ್ಯಾಚಿಂಗಿಗೆ. ಸೊ ಹೀಗೆ ಕೋಳಿನ ಕೂರ್ಸಿದ್ಮೇಲೆ ಅದ್ರ ಮೇಲೆ ಮಂಕ್ರಿನ ಮುಚ್ಚಬೇಕಾಗತ್ತೆ. ಆ್ಯಂಡ್ ಇದನ್ನು ನಾವು 21 ದಿನಗಳ ಕಾಲ ಹೀಗೇನೆ ಬಿಡಬೇಕಾಗತ್ತೆ. 21 ದಿನ ಇದನ್ನು ತೆಗಿಲಿಕ್ಕಿಲ್ಲ. ಕೋಳಿಗೆ ನಾವು ನೀರು ಮೇವು ಎಲ್ಲ ಒಳಗೆ ಕೊಡಬೇಕಾಗತ್ತೆ, ಬಿಕಾಸ್ ಅದು ಮೇವಿಗೋಸ್ಕರ ಎದ್ದು ಬರದೇ ಇರಲಿ ಅನ್ನೋ ಕಾರಣಕ್ಕೆ. ಸೊ ಇದಾಗಿತ್ತು ನಮ್ಮ ಹ್ಯಾಚಿಂಗ್ ಪ್ರಾಸೆಸ್. ಸೊ ನಾನು 21 ದಿನ ಆದಮೇಲೆ ನಾವು ಯಾವಾಗ ಮಂಕ್ರಿನ ತೆಗಿತೀವಿ ಆವಾಗ ನಾನು ನಿಮಗೆ ಅಪ್ಡೇಟ್ನ ಕೊಡ್ತೀನಿ, ಎಷ್ಟು ಮರಿ ಮಾಡಿದೆ ಏನು ಅಂತ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್.